ಹಾಸನದಲ್ಲಿ ಸರಣಿ ಹೃದಯಾಘಾತ ಹಿನ್ನೆಲೆ ಹಾಸನ ಜಿಲ್ಲೆಯ ಜನರಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಮನೆ ಮಾಡಿತು. ಆದರೆ ಹಾಸನದ ಇಮ್ಸ್ ವೈದ್ಯರೇನಿದ್ದಾರೆ ಅವರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಹೃದಯ ಸಂಬಂಧಿ ತಪಾಸಣೆ ಮಾಡಿಸ್ಕೊಂಡಿದ್ದೆ ಆದರೆ, ಎಚ್ಚರಿಕೆ ವಹಿಸಿದ್ದೆ ಆದರೆ ಅದರಿಂದ ಆ ಹೃದಯ ಸಂಬಂಧಿ ಹೃದಯಾಘಾತ ಏನಿದೆ ಅದರಿಂದ ತಪ್ಪಿಸ್ಕೊಳ್ಬಹುದು, ಆ ಥರದ ಆಘಾತ ಏನೂ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೂ ಎಲ್ಲೋ ಒಂದು ಕಡೆ ಹಾಸನ ಜಿಲ್ಲೆಯ ಜನರಲ್ಲಿ ಇನ್ನೂ ಆತಂಕ ಇರೋಂಥದ್ದು. ಅಂದರೆ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ದಿನಕ್ಕೆ 50 ಜನರಷ್ಟೇ ಹೃದಯ ಸಂಬಂಧಿ ತಪಾಸಣೆ ಮಾಡಿಸ್ತಾ ಇದ್ರು. ಆದರೆ ಆ ಸಂಖ್ಯೆ ಈಗ ಗಣನೀಯ ಹೆಚ್ಚಳವಾಗಿರೋಂಥದ್ದು. ಅಂದರೆ ಹಾಸನದ ಹಿಮ್ಸ್ ಆಸ್ಪತ್ರೆ ಏನಿದೆ ಇದು ಮಂಡ್ಯ ಭಾಗದ ಈ ಕಡೆ ಕೇರ್ಪೇಟೆ ಆಗಿರ್ಬೋದು ಅಥವಾ ಈ ಕಡೆ ತಾಲೂಕುಗಳು ಸೇರಿದಂತೆ ಚಿಕ್ಕಮಗಳೂರು, ತುಮಕೂರು, ಹಾಗೆ ಮಡಿಕೇರಿ ಮತ್ತು ಹಾಸನಕ್ಕೆ 4 ಜಿಲ್ಲೆಗಳಿಗೆ ಹಾಸನದ ಹಿಮ್ಸ್ ಆಸ್ಪತ್ರೆ ನಿತ್ಯ ಸಂಜೀವಿನಿ ಆಗಿರೋಂಥದ್ದು. ಈ ಆಸ್ಪತ್ರೆಗೆ ಆಗಲೇ ಹೃದಯ ಸಂಬಂಧಿ ತಪಾಸಣೆಗೆ ಸಾಕಷ್ಟು ರೋಗಿಗಳು ಬರ್ತಾ ಇರೋದು. ಈ ಸಂಬಂಧ ಮಾತನಾಡಲಿಕ್ಕೆ ನಮ್ಮ ಜೊತೆ ಹಾಸನದ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಪ್ರವೀಣ್ ಅವರಿದ್ದವರೇ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿದಿನ 50 ರಿಂದ 60 ಜನರಷ್ಟೇ ಹೃದಯ ಸಂಬಂಧಿ ತಪಾಸಣೆಗೆ ಬರ್ತಾ ಇದ್ರು. ಆದರೆ ಇತ್ತೀಚೆಗೆ 1.5 ತಿಂಗಳಿಂದ ಇತ್ತೀಚೆಗೆ ಈಗಾಗಲೇ ಅದರಲ್ಲಿ ಗಣನೀಯ ಏರಿಕೆ ಆಗಿರೋಂಥದ್ದು. ಇದರ ಸಂಬಂಧ ಏನು ಹೇಳ್ತೀರಿ ಸರ್? ಈಗ ನೀವು ಹೇಳ್ದಂಗೆ ನಮಗೆ ದಿನಕ್ಕೆ ಒಂದು 50 ರಿಂದ 60 ECG ಮಾಡ್ತಾಯಿದ್ದು. ಇವಾಗ ನಮಗೆ ಹತ್ತತ್ರ ಈಗ ದಿನಕ್ಕೆ 24 ಗಂಟೆಯಲ್ಲಿ 250 ರಿಂದ 300 ECGಗಳು ಮಾಡ್ತಾಯಿದ್ದೀವಿ. ಏನು ಈ ವಿಭಾಗ ಇದೆ ಇದು ಮೆಡಿಸಿನ್ ವಿಭಾಗ ಆಗಿದ್ದು, ಇಲ್ಲಿ ನಮ್ಮ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪ್ರೇಟಾಗಿ ECG ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಟ್ 50 ಇದ್ದಿದ್ದು ಇವತ್ತು 250 ಆಗಿದೆ ಅಂತಂದರೆ ಎಲ್ಲೋ ಜನಗಳಲ್ಲಿ ಗಾಬರಿ ಇದೆ. ಮೀಡಿಯಾಗಳಲ್ಲಿ ಏನು ಡೆತ್ಗಳು ಕಾಣಿಸ್ತಾ ಇದೆ, ಬಟ್ ಸಾಯೋದು ಏನು ಡೆತ್ಗಳು ಆಗ್ತಿದ್ದಾವೆ ಇಂಥದಕ್ಕೆ ಕಾರಣ ಅಂಥೇಳಿ ನಾವು ಎಲ್ಲ ರೋಗಿಗಳದ್ದು ಇವಾಗ ಮಾಹಿತಿ ತೊಗೊಂಡು ಸಮಗ್ರವಾಗಿ ಈ ನಮ್ಮ ಸಂಸ್ಥೆಯನ್ನು ಒಳಗೊಂಡು DHO ಇಂದ ನಾವು ಎಲ್ಲ ರೋಗಿಗಳ ಯಾವುದು ಡೆತ್ಗಳಾಗಿದೆ ಮನೆಗಳಿಗೆ ವಿಸಿಟ್ ಮಾಡಿಕೊಂಡು ಮಾಹಿತಿ ಪಡ್ಕೊಂಡು ಏನು ಆ್ಯಕ್ಚುಲಿ ಡೆತ್ ಆಗಿದೆ, ಡೆತ್ತಿಗೆ ಏನು ಕಾರಣ ಅಂತೇಳಿ ನಾವು ಕಂಡುಹಿಡಿತಾ ಇದ್ದೀವಿ. ಬಟ್ ಜನರಲ್ಲಿ ಏನಾಗ್ತಿದೆ ಆತಂಕ ಏನಂತಂದರೆ ECG ಮಾಡಿಸ್ಕೊಂಡ್ಬಿಟ್ರೆ ನಮಗೆ ಒಳ್ಳೆಯದು, ECG ಮಾಡಿಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತೇಳಿ. ಬಟ್ ಇಲ್ಲಿಗೆ ನಮ್ಮ ಆಸ್ಪತ್ರೆಗೆ ರೋಗಗಳಿಗೆ ಇದ್ದಾಗ ಬಂದೇ ಚಿಕಿತ್ಸೆ ಕೊಡ್ಬೋದು, ಬಿಟ್ಟರೆ ಇಷ್ಟು ಲೋಡ್ ಆಯಿತು ಅಂದರೆ ಎಲ್ಲೋ ನಮಗೆ ಚಿಕಿತ್ಸೆ ಕೊಡೋದ್ರಲ್ಲಿ ಕ್ವಾಲಿಟಿ ಕಮ್ಮಿ ಆಗ್ಬೋದು. ಹಾಗಾಗಿ ಜನರಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ ನಿಮ್ಮ ತಾಲೂಕು ಹಾಸ್ಪಿಟ್ಲ್ಗಳಲ್ಲೂ ECG ಇರುತ್ತೆ, ECG ಮಾಡಿಸ್ಕೊಳ್ಳಿ. ಏನಾದರೂ ಚಿಕ್ಕಪುಟ್ಟ ECG ಬದಲಾವಣೆ ಚೇಂಜಸ್ ಇತ್ತು ಅಂತಲೇ ನಮ್ಮ ಆಸ್ಪತ್ರೆಗೆ ಬರ್ಬೋದು. ಬಟ್ ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಬಟ್ ಕಾರ್ಡಿಯಾಲಜಿಸ್ಟಿಗೆ ಬೇಕಾಗಿರೋ ಕ್ಯಾತ್ ಲ್ಯಾಬ್ ಅಂದರೆ ಏಂಜಿಯೋಗ್ರಾಮ್ ಮಾಡೋಕ್ಕಾಗಲಿ ಏಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗಲಿ ನಮ್ಮಲ್ಲಿ ಸೌಲಭ್ಯ ಇಲ್ಲ. ಬಟ್ ಪೇಷಂಟ್ನ ಸ್ಟೇಬಲ್ ಮಾಡೋದಾಗಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲಿ ನಮ್ಮಲ್ಲಿ ಎಲ್ಲ ಥರದ ಫೆಸಿಲಿಟಿ ಇರೋದ್ರಿಂದ ನಾವು ಪೇಷಂಟ್ನ ಸ್ಟೇಬಲ್ ಮಾಡಿ ಪೇಷಂಟ್ಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದಲ್ಲಿ ಮೈಸೂರು ಹಾಗೂ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೀವಿ. ಜನಗಳು ಗಾಬರಿ ಪಡ್ಕೊಂಡು ತುಂಬ ಬಂದು ವೆಯ್ಟ್ ಮಾಡಿಕೊಂಡು ಇಲ್ಲಿ ಬೇರೆ ಬೇರೆ ರೋಗಿಗಳು ಇರ್ತಾರೆ. ಚೆನ್ನಾಗಿದ್ದವರು ಬೇರೆ ರೋಗಗಳನ್ನ ತೊಗೊಂಡು ಹೋಗೋದು ಬೇಡ, ತುಂಬ ಗಾಬರಿ ಪಡ್ಕೊಳ್ಳೋದು ಬೇಡ. ಎಲ್ಲೆಲ್ಲಿ ಇದ್ದಾರೆ ಅಲ್ಲಲ್ಲೇ ECGಗಳು ಮಾಡಿಸ್ಕೊಂಡು ಏನಾದರೂ ಬದಲಾವಣೆಗಳು ECG ಚೇಂಜಸ್ ಇದ್ದರೂ ವೈದ್ಯರು ಹೇಳ್ತಾರೆ, ಅವಾಗ ನಮ್ಮ ಆಸ್ಪತ್ರೆಗೆ ಬಂದು ಸೂಕ್ತ ಚಿಕಿತ್ಸೆ ಪಡಿಬೇಕು. ಎಸ್ ಸರ್, ನೀವು ಹೇಳಿದ್ರಿ ಹೃದಯ ಸಂಬಂಧಿ ತಪಾಸಣೆಗೆ 250 ರಿಂದ 250ಕ್ಕೂ ಹೆಚ್ಚು ರೋಗಿಗಳು ಬರ್ತಾರೆ ಅಂತ. ಆ ಪ್ರತಿಶತ 250 ರೋಗಿಗಳಲ್ಲಿ ಎಷ್ಟು ಜನಕ್ಕೆ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸ್ಕೊಂಡಿರೋ ಅಂಥದ್ದು ಅಥವಾ ಆರೋಗ್ಯವಂತರ, ಹೇಗೆ ಸರ್? ಈಗ ಏನಾಗುತ್ತೆ ಅಂದರೆ BP ಕಾಯಿಲೆ ಇರುವಂಥವ್ರಿಗೆ ECG ಚೇಂಜಸ್ ಇದ್ದೇ ಇರುತ್ತೆ. ಈಗ 15-20 ವರ್ಷ ಅವರಿಗೆ BP ಕಾಯಿಲೆ ಇದೆ, ಅಧಿಕ ರಕ್ತ ಒತ್ತಡ ಇದೆ ಅಂತಂದರೆ ಲೆಫ್ಟ್ ವೆಂಟ್ರಿಕಲ್ ಹೈಪರ್ಟ್ರೋಫಿ ಅಂದರೆ ಮಾಂಸ ನಮ್ಮ ಏನು ಹಾರ್ಟ್ ಇದೆ, ಹಾರ್ಟಲ್ಲಿ ಮಾಂಸ ಕಂಡಿರುತ್ತೆ, ಅದು ಸ್ವಲ್ಪ ಊದ್ಕೊಂಡಿರುತ್ತೆ. ಸೊ ಆ ECG ಚೇಂಜಸ್ ಕಾಣಿಸಿರುತ್ತೆ. ಬಟ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ECG ಬದಲಾವಣೆಗಳಲ್ಲಿ ಏನು ಈಗ ನಮ್ಮ OPDಲಿ ಮಾಡ್ತಾ ಇದ್ದೀವಿ ಅಲ್ಲಿ ಅಂಥದ್ದೇನು ಕಾಣಿಸ್ಕೋತಾ ಇಲ್ಲ. ಹಾಗಾಗಿ ಜನಗಳು ಅವರು ಸ್ಕ್ರೀನಿಂಗ್ ಅಂತ ಬರ್ತಾ ಇದ್ದಾರೆ. ಸ್ಕ್ರೀನಿಂಗ್ ಅಂತ ಬಂದಾಗ ಕ್ವಾಲಿಟಿ ಕೇರ್ ಸಿಗಲ್ಲ ಅವರಿಗೆ. ಹಾಗಾಗಿ ಗಾಬರಿ ಪಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಸರ್, 250 ಜನರಲ್ಲಿ ಎಷ್ಟು ಜನರಿಗೆ ಹೃದಯ ಸಂಬಂಧಿ ಕಾಯಿಲೆ? ಹೃದಯಕ್ಕೆ ಸಂಬಂಧಕ್ಕೆ ಅಂದರೆ ಎಲ್ಲದೂ ಕೊನೆಗೆ ಹೃದಯಕ್ಕೇ ಆಗೋದು. ಈಗ ಸಕ್ಕರೆ ಕಾಯಿಲೆ ತುಂಬ ಜಾಸ್ತಿ ಆಗಿದೆ, ಅದಕ್ಕೂ ಹೃದಯಕ್ಕೆ ತೊಂದರೆ ಆಗೋದು. ಸ್ಟ್ರೆಸ್ ತೊಗೊಂಡ್ರೆ ಅದು ಹೃದಯಕ್ಕೆ ಆಗೋದು. ಅತಿಯಾಗಿ ಸ್ಮೋಕಿಂಗ್ ಮಾಡೋದು ಅದು ಹೃದಯಕ್ಕೆ ಒತ್ತಡ ಕೊಡುವಂಥದ್ದು. ಆಲ್ಕೋಹಾಲ್ ಅದು ಹೃದಯಕ್ಕೆ. ಏನೇ ಡೆತ್ ಆಯಿತು ಅಂದರೆ ಮನುಷ್ಯ ಕಾರ್ಡಿಯೋಪಲ್ಮನರಿ ಫೇಲ್ಯೂರ್ ಅಂತ ಅಂದರೆ ಹಾರ್ಟು ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಎರಡೂ ಫೇಲ್ಯೂರ್ ಆಗಿ ಸಾಯೋವಂಥದ್ದು. ಕೊನೆಗೆ ಆ ಆರ್ಗನ್ ಡ್ಯಾಮೇಜ್ ಆಗೇ ಆಗುತ್ತೆ. ಬಟ್ ನೀವು ಹೇಳ್ತಾ ಇರೋಂಗೆ ಎಷ್ಟು ಜನಕ್ಕೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗ್ತಿದೆ ಅಂತೇಳಿದ್ರು. ನಮ್ಮ ಆಸ್ಪತ್ರೆಗೆ ಏನೀಗ ನೋಡ್ತಾ ಇದ್ದೀವಿ, ಮೊನ್ನೆ ಲಾಸ್ಟ್ 15 ದಿನದಿಂದ 1% 2% ಮಾತ್ರ ಸ್ಪೆಸಿಫಿಕ್ ಕಾರ್ಡಿಯಾಕ್ ಚೇಂಜಸ್ ಮಾತ್ರ ಕಾಣಿಸ್ತಾ ಇದೆ. ಸರ್, ತಾವೇ ಹೇಳ್ದಂಗೆ ಹಿಮ್ಸ್ ಆಸ್ಪತ್ರೆ 4 ಜಿಲ್ಲೆಗಳಿಗೆ ಸಂಜೀವಿನಿ, ಆದರೆ ಒಬ್ಬರೇ ಹೃದಯ ತಜ್ಞರಿರೋಂಥದ್ದು. ಈ ಬಗ್ಗೆ ತಾವು ಸರ್ಕಾರದ ಗಮನ ಸೆಳೆದಿದ್ದೀರಾ ಅಥವಾ ಹಿರಿಯ ವೈದ್ಯರು ಅಥವಾ ನಿಮ್ಮ ಹಿರಿಯ ಇಲಾಖೆ ಜೊತೆ ಸಂಪರ್ಕ ಬೆಳೆಸಿದ್ದೀರಾ, ಸರ್ಕಾರ ಜೊತೆ ಪತ್ರ ವ್ಯವಹಾರ ಮಾಡಿದ್ದೀರಾ, ಹೇಗೆ ಸರ್? ಒಬ್ಬರೇ ಹೃದಯ ತಜ್ಞರು ಹೇಗೆ 4 ಜಿಲ್ಲೆಗಳ ರೋಗಿಗಳನ್ನು ಹ್ಯಾಂಡಲ್ ಮಾಡಲಿಕ್ಕಾಗ್ಲಿಕ್ಕೆ? ಆಲ್ರೆಡಿ ನಾವು ಸರ್ಕಾರಕ್ಕೆ ಬಗ್ಗೆ ಎಲ್ಲ ಕೊಟ್ಟು ಸರ್ಕಾರ ಆಲ್ರೆಡಿ ಆ ಬಿಲ್ಡಿಂಗ್ ಏನಾಗಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ನಮ್ಮ ಬಿಲ್ಡಿಂಗ್ ರೆಡಿಯಾಗಿದೆ. ಆ ಬಿಲ್ಡಿಂಗಿಗೆ ಬೇಕಾಗಿರುವಂಥ ವಿಭಾಗಗಳು ಈಗ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿ, ನ್ಯೂರಾಲಜಿ, ನ್ಯೂರೋಸರ್ಜರಿ ಮತ್ತು
ಕಾರ್ಡಿಯೋಥೊರಾಸಿಕ್ ವ್ಯಾಸ್ಕ್ಯುಲರ್ ಸರ್ಜರಿ 4 ವಿಭಾಗಗಳಿಗೆ ಸರ್ಕಾರ ಶುರು ಮಾಡೋಕ್ಕೆ ಹೇಳಿದೆ. ಬಟ್ ನಮಗೆ ಬಿಲ್ಡಿಂಗ್ ರೆಡಿ ಇದೆ, ಅದಕ್ಕೆ ಬೇಕಾಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮ್ಯಾನ್ ಪವರ್ ಅವಶ್ಯಕತೆ ಇದೆ. ಈಗಿರೋ ಒಬ್ಬರ ಕಾರ್ಡಿಯಾಲಜಿಸ್ಟು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಮಾತ್ರೆಗಳಲ್ಲಿ ಇಂಜೆಕ್ಷನ್ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಬಿಟ್ಟರೆ ಏಂಜಿಯೋಗ್ರಾಮ್ ಮಾಡೋಕ್ಕಾಗಲಿ ಏಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗಲಿ ನಮಗೆ ಕ್ಯಾತ್ ಲ್ಯಾಬ್ ಅವಶ್ಯಕತೆ ಇದೆ. ಆ ಕ್ಯಾತ್ ಲ್ಯಾಬ್ ನಮ್ಮಲ್ಲಿ ಇಲ್ಲ ಇವಾಗ. ಏನು ನಮಗೆ ಇವಾಗ ಸುಸಜ್ಜಿತವಾಗಿ ಆಸ್ಪತ್ರೆ ರೆಡಿಯಾಗಿದೆ, ಆ ಆಸ್ಪತ್ರೆಗೆ ಮ್ಯಾನ್ ಪವರು ಮತ್ತು ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ಗಳು ಕೊಟ್ಟರೆ ನಾವು ಶುರು ಮಾಡ್ತೀವಿ. ಸರ್ಕಾರಕ್ಕೆ ಈ ಬಗ್ಗೆ ಗಮನ ತಂದಿದ್ದೀವಿ. ಸರ್ಕಾರನೂ ಇದ್ರ ಬಗ್ಗೆ ಇದು ತುಂಬ ಗಮನ ಹರಿಸಿದೆ. ಇದ್ರ ಬಗ್ಗೆ ಅತಿ ಶೀಘ್ರವಾಗಿ ನಮಗೆ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಇದಿಷ್ಟು ಹಿರಿಯ ವೈದ್ಯರಾದ ಡಾಕ್ಟರ್ ಪ್ರವೀಣ್ ಅವರು ಹೇಳೋವಂಥದ್ದು. ಅಂದರೆ ಯಾರು ಹಾಸನ ಜಿಲ್ಲೆಯ ಜನರು ಆತಂಕಕ್ಕೆ ಒಳಗಾಗೋದಂಥದ್ದು ಏನು ಬೇಡ. ಯಾಕೆಂದರೆ ಪ್ರತಿಶತ 250ಕ್ಕೆ ಇದ್ದಂತಹ ರೋಗಿಗಳ ಸಂಖ್ಯೆ 250ಕ್ಕೆ ಏರಿರೋಂಥದ್ದು. ಅದರಲ್ಲಿ ಪ್ರತಿಶತ 250ರಲ್ಲಿ 5ರಿಂದ 6% ಅಷ್ಟೇ ಜನರಲ್ಲಿ ಮಾತ್ರ ಈ ಹೃದಯ ಸಂಬಂಧಿ ಅಂದರೆ ಬೇರೆ ಬೇರೆ ಕಾಣಿಸ್ಕೊಂಡಿರೋ ಅಂಥದ್ದು. ಹಂಗಾಗಿ ಹಾಸನ ಜಿಲ್ಲೆಯ ಜನರು ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಅನ್ನೋದು ಅವರ ಮಾತಾಗಿರೋ ಅಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.